ಈ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆನೆ. ಅದಕ್ಕಿಂತ ಮೊದಲು ಬಹಳ ಬೇರೆ 100 ಕೋಟಿ ದೇವರಾಜ ಅರಸಕ್ಕೆ 100 ಇತ್ತು. ದೇವರಾಜ ಅರಸ ವ್ಯಾಪ್ತಿಯೊಳಗೆ ಕೆಲಸ ಮಾಡ್ತಾರೆ. ಯಾವ್ದು ತಪ್ಪ ಆನ್ಸರ್ ಕೊಟ್ಟರೆ ನಾವು ಸುಮ್ಮನೆ ಕೂತ್ಕೋಬೇಕಾಗ ಇದ್ದಿದ್ದನ್ನು ನಾನು ಇದ್ದಿದ್ದನ್ನು ಕೂತ್ಕೊಳ್ಳೋ ನಿಮಿಷ ಆಯ್ತು ಹೇಳಿ. ಇವ್ರು ಸಚಿವರು ಇವರು ಹೇಳ್ತಾ ಇರೋದೇನು, ನಮ್ಮ ಸರ್ಕಾರದಲ್ಲಿ ನಿಗಮಗಳಿಗೆ, ಹಿಂದುಳಿದವರ್ಗ ನಿಗಮಗಳಿಗೆ ಜಾಸ್ತಿ ಅನುದಾನ ಕೊಟ್ಟಿದ್ರಿ ಅಂತ ತಪ್ಪ ಆನ್ಸರ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾನು ಹೇಳ್ತೀನಲ್ಲ, ನೀವು ಹಿಂದಿನ ನಮ್ಮ ಸರ್ಕಾರದ ಕಾಲದಲ್ಲಿ ಎಷ್ಟು ಬ್ಯಾಕ್ವರ್ಡ್ OBC ನಿಗಮಗಳಿಗೆ ಎಷ್ಟು ಕೊಟ್ಟಿತ್ತು, ಈಗ ಎಷ್ಟು ಕೊಟ್ಟಿದ್ರು ಅಂತ ಟೇಬಲ್ ಮಾಡಿ ಟೇಬಲ್ ಮಾಡಿ. ಈಗ ನೀವು ಪರಸ್ಪರ ಅಂತ ಹೇಳಿದಾರಲ್ಲ, ಈ ಸರ್ಕಾರದಲ್ಲಿ ನಿಗಮಗಳಿಗೆ ಜಾಸ್ತಿ ಕೊಡಿ ಟೇಬಲ್ ಕೊಟ್ಟ ನಂತರ ಒಪ್ಪಬೇಕಾದ್ರೆ ಮತ್ತೆ ತೀರ್ಮಾನ ಮಾಡಿ. ಆಯ್ತು, ಮತ್ತೆ ನೋಡಿ ಈಗ ನನ್ಗೆ ಮುಂದೆ ಹೋಗ್ಬೇಕಲ್ಲ. ಪ್ರೂಫ್ ಅನ್ನ ಕೊಡ್ತೀನಿ. ಬಜೆಟ್ ಒಳಗೆ ಹೋದ ವರ್ಷ ಅನೌನ್ಸ್ ಮಾಡಿದ್ದೆ ಪ್ರೂಫ್ ಅನ್ನ ಕೊಡ್ತೀನಿ. ಗಂಟೆ ಚರ್ಚೆ ಕೊಡ್ರಿ. ಚರ್ಚೆಗೆ ನೀವು ಮಾಡ್ತಾ ಇದ್ದೆ ಮಾಡಲಿ ಕೊಡ್ತೀನಿ ರೀ. 1600 ಕೋಟಿ ಕೊಟ್ಟಿದ್ದೀವಿ ಎಲ್ಲ ನಿಗಮಕ್ಕೂ. 100 ಕೋಟಿ ಒಕ್ಕಲಿಗ ನಿಗಮ, ಲಿಂಗಾಯತ್ ನಿಗಮಕ್ಕೂ 100 ಕೋಟಿ ಇದ್ದಿದ್ದು 287 ಕೋಟಿ ಆಗಿದೆ. ಕೊಟ್ಟಿದ್ದೀವಿ. ಸುಮ್ಮನೆ ಹೇಳಕತ್ತಿಲ್ಲ. ವಿಚಾರವನ್ನ ಬಂದದ್ನಾಗ ನಾರಾಯಣಗುರಿಗೆ ಅಭಿವೃದ್ಧಿ ನಿಗಮ ಸ್ಥಾಪನೆ ಆಗಿದೆ. ಅದಕ್ಕೆ ಈ ವರ್ಷ ನಾವು ರೂಪರೇಷೆಗಳನ್ನ ಮಾಡಿ ಎಲ್ಲ ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟಿಸುವ ರೀತಿಯೊಳಗೆ ಕೆಲಸವನ್ನು ಮಾಡಿಸ್ತೀವಿ. ಕೊಡ್ತೇನಪ್ಪ, ಒಂದ್ ನಿಮಿಷ ಕೇಳ್ತೇನೆ. ಅವ್ರು ಆಗ ಬಂದು ಹೇಳಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂಗಳೂರಿನ ವಿಧಾನಸಭೆ ಮಾಡ್ಬಿಡಿ. ಎಲ್ಲ ಅಲ್ಲಿ ಬಿಜೆಪಿ ಗೆದ್ದು ಬಂದಾರೆ, ಅವ್ರಿಗೆ ಕೊಟ್ಕೊಂಡು ಅವ್ರನ್ನೇ 3 ಗಂಟೆ ಸುಮ್ಮನೆ ಕೂತ್ಕೊಳ್ತೀವಿ. ಅಲ್ಲ ಗೌಡ್ರೆ, ನೆಕ್ಸ್ಟ್ ಟೈಮ್ ಹಾಸನದಲ್ಲಿ ನೀವೇ ಮಾಡ್ಕೊಳ್ಳಿ ಸರ್. ಒಂದು ಸಭೆ ಸಪರೇಟ್ ಒಂದು ಸಭೆನ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಯಾಕೆ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತೀನಿ ಅಂತ ಹೇಳಿದ್ರೆ, ಹಿಂದುಳಿದವರ್ಗಲ್ಲಿ 4ನೇ ಅತಿ ದೊಡ್ಡ ಸಮುದಾಯ ಅದು ನಾಮಧಾರಿಗಳು. ಸಜೆಷನ್ ಇದ್ರೆ ಕೊಡಿ ಅಷ್ಟೇ. ಈಗ ಹೋದ ಸಲ ಕೂಡ ಪ್ರಸ್ತಾಪ ಮಾಡಿದ್ದೆ, ಕೇವಲ ಒಂದು ಬಜೆಟ್ ಅಲ್ಲಿ ಕೇವಲ 1 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಅನ್ಯಾಯ ಆಗಿದೆ ಅಂತೇಳಿ. ಹಾಗಾಗಿ ಮತ್ತೆ ನಾವು ಯಾಕೆ ಇದು ಮಾಡ್ತೀವಿ ಅಂತ ಹೇಳಿ ನಾನು ಮೊದಲೇ ಹೋದ ಕೂಡ ಇದೇ ಮಾತನ್ನು ಹೇಳಿದೆ. ನಮ್ಗೆಲ್ರಿಗೂ ಆ ಸಮುದಾಯ ಋಣ ನಮಗಿದೆ. ಆ ಕಾರಣಕ್ಕೆ ವಿ ಆರ್ ಸೋ ಸೀರಿಯಸ್ ಅಬೌಟ್ ದಿಸ್ ಮ್ಯಾಟರ್. ಆ ಕಾರಣಕ್ಕೋಸ್ಕರ ನಾವು ಮತ್ತೆ ಹೇಳುವಂಥದ್ದು ಸರ್, 1,25,000 ಜನ ವಲಸೆ ಹೋಗ್ತಿದ್ದಾರೆ ಸರ್. ಉತ್ತರ ಕರ್ನಾಟಕದಲ್ಲಿ ವಲಸೆ ಹೋಗ್ತಾರೆ. ಅವ್ರು ಶೇಂದಿ ಕೆತ್ತುವಂಥದ್ದು ಅವ್ರ ಹಕ್ಕನ್ನ ಕೆಸ್ಕೊಳ್ಳಾಗಿದೆ. ಉಡುಪಿ ಮಂಗಳೂರು ಬಿಟ್ಟರೆ ಬೇರೆ ಎಲ್ಲರಿಗೂ ಅವಕಾಶ ಕೊಡ್ತಾ ಇಲ್ಲ. ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆದರೆ ಬೇರೆ ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಅಥವಾ ಆಂಧ್ರ ಇರ್ಬೋದು, ಇಲ್ಲಿ ಎಲ್ಲ ಶೇಂದಿ ತೆಗಿಲಿಕ್ಕೆ ಆ ಸಮುದಾಯಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಕರ್ನಾಟಕದಲ್ಲಿ ಅದನ್ನು ಡಿನೈ ಮಾಡಿದ್ದೀರಿ. ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕು. ವಿಶೇಷವಾಗಿ ಅವ್ರು ಹೇಳಿದಾಗೆ ಒಂದು ಅಭಿವೃದ್ಧಿ ನಿಗಮ ಅಂತ ಮಾಡಿ ಅಧ್ಯಕ್ಷನ ನೇಮಕ ಮಾಡಿ ಅವ್ರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಜೆಷನ್ ಕೊಡಿ. ಈಗ ಹಾಗಾಗಿ ಒಂದು ಹೋಸಲ ಅವರು ಹೇಳಿದ್ದಾರೆ ಕನಿಷ್ಠ ಒಂದು 500 ಕೋಟಿ ರೂಪಾಯಿ ಹೌದು 500 ಕೋಟಿ ರೂಪಾಯಿ ಏನಾಗುತ್ತೆ ಇವ್ರೆ, ಇಡೀ ರಾಜ್ಯದಲ್ಲಿ 26 ಸಮುದಾಯ ಇದೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಹೇಳುವುದೇನೆಂದ್ರೆ, ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳು ಅಂತ ಹೇಳಿದ್ರೆ ಜಗತ್ತಿಗೆ ಸಂತ. ಅಲ್ಲಲ್ಲ, ನಾನು ಹೇಳುದು ಕೇಳಿ, ಜಗತ್ತಿಗೆ ಸಂತ. ಮಹಾತ್ಮ ಗಾಂಧೀಜಿಯವರು, ವಿವೇಕಾನಂದ ಅವರ ಬಳಿಗೆ ಹೋಗಿ ಅವರ ಮಾರ್ಗದರ್ಶನ ಪಡೆದ ಅಂತವರ ಹೆಸರನ್ನು ಇಟ್ಟುಕೊಂಡು ಕೇವಲ ಒಂದು ಇದಕ್ಕಾಗಿ ಮಾತ್ರ ಒಂದು ನಿಗಮ ಮಾಡಿ ಅವರಿಗೆ ಅವಮಾನ, ಅವರ ಹೆಸರಿಗೆ ಅವಮಾನ ಮಾಡಬೇಡಿ. ಆ ಸಮುದಾಯದಲ್ಲಿ ಹುಟ್ಟಿದವನಾಗಿ ನಾನು ಹೇಳ್ತಾ ಇರೋದು. ಬ್ರಹ್ಮಶ್ರೀ ನಾರಾಯಣ ಅಭಿವೃದ್ಧಿ ನಿಗಮ ಅಂತ ಹೇಳಿಕೊಂಡು ಆ ನಿಗಮವನ್ನ ಮಾಡಿ ಯಾರನ್ನೊಬ್ಬ ಅಧ್ಯಕ್ಷ ಮಾಡಿ ಏನೂ ಅದಕ್ಕೆ ಅನುದಾನ ಕೊಡದೆ ದೊಡ್ಡ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಇದೀಗ ನಾಮದಾರಿ, ಬಿಲ್ಲವ, ಪೂಜಾರಿಗೆ ಬೇರೆ ದೊಡ್ಡ ಸಮುದಾಯ. ಆ ಸಮುದಾಯ ಅವರು ಕೇರಳದಲ್ಲಿ ಹುಟ್ಟಿ ಇವತ್ತು ಕೇರಳದ ಇಡೀ ಕೇರಳ ರಾಜ್ಯದ ಎಲ್ಲಾ ಧರ್ಮದವರನ್ನು ದೇವರಂತ ಪೂಜಿಸ್ತಾರೆ. ಅಂತವರ ಹೆಸರನ್ನು ಇಟ್ಟುಕೊಂಡು ಆ ನಿಗಮದ ಹೆಸರನ್ನಿಟ್ಟು ಆ ನಿಗಮವನ್ನ ತಂದು ಅದಕ್ಕೆ ನೀವು ಅನುದಾನವನ್ನ ಸರಿಯಾಗಿ ಕೊಡದಿದ್ರೆ ಖಂಡಿತವಾಗಿಯೂ ನಾರಾಯಣ ಗುರುಗಳ ಹೆಸರಿಗೆ ಕಳಂಕ ತರುವುದಾಗ್ತದೆ. ತಾವು ಗಮನಿಸಬೇಕು. ಕೆಲಸ ಮಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಕಾರ್ಯಕ್ರಮಕ್ಕೆ ಸರ್ಕಾರ ಕೊಂಡಂಡಿರ್ತದೆ. ಮತ್ತೆ ನಿಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಬೇಕಾದ ಅನುದಾನ ನೀಡಬಹುದು. ಅದನ್ನು ನಾವೆಲ್ಲ ಕೊಟ್ಟಿದ್ದೇವೆ, ನೀವು ಕೂಡ ಕೊಡಿ. ಅಲ್ಲಿ ಈಗ ಅಧ್ಯಕ್ಷರೇ,
ಹಿಂದೆ ಅವ್ರದೇ ಸರ್ಕಾರದಲ್ಲಿ ಅದು ಚರ್ಚೆ ಬೇಡ, ಚರ್ಚೆ ಬೇಡ. ಅವರೇ ಸರ್ಕಾರದಲ್ಲಿ ಕೋಶ ಸಲಹೆ ಏನಾದ್ರು ಮಾಡಿಬಿಟ್ಟು ಕೊಡಿ. ಏನೇನು ಅಭಿವೃದ್ಧಿ ಮಾಡುವಂತ ಚಿಂತನೆ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಇವತ್ತು ಅಭಿವೃದ್ಧಿ ನಿಗಮ ಮಾಡಿ ಕೊಡಬೇಕಂತಾಗಿದೆ. ನಾನು ಮಂತ್ರಿಗಳು ಹೇಳೋದಿಷ್ಟೇ, ಲಿಂಗಾಯತರ ಸಮಾಜಕ್ಕೆ 200-300 ಕೋಟಿ ಕೊಡ್ತೀರಿ, ನಮ್ಮ ಸಮಾಜಕ್ಕೆ ಇರುವಂತಕ್ಕೆ ಯಾಕೆ 100 ಕೋಟಿ ಕೊಡಬಾರ್ದು ನೀವು? ಆಯ್ತಮ್ಮ, ಚರ್ಚೆ ಅಲ್ವಾ? ಆದ್ರೆ ಸುನೀಲ್ ಕುಮಾರ್ ಅವ್ರು ಮಾತಾಡಿದ್ರು, ಕೋಶ ಮಾಡಿ ಏನು ಅವರು ಅಭಿವೃದ್ಧಿ ಮಾಡಲಿಲ್ಲ ಅಲ್ವಾ? ಹಾಗಾಗಿ ಈ ಸಮಾಜ ನಮ್ಮ 4ನೇ ಸ್ಥಾನದಲ್ಲಿರುವುದರಿಂದ ಇದಕ್ಕೆ ಒಂದಿಷ್ಟು ಅಭಿವೃದ್ಧಿ ಪರವಾಗಿ ಕೊಡಬೇಕು. ಯಾಕಂದ್ರೆ ಸುಮ್ಮನೆ 10 ಕೋಟಿ ಅವ್ರ ಕೋಟಿ 10 ಕೋಟಿ ಬೇಕಾಗುತ್ತೆ ಅಧ್ಯಕ್ಷರು. ಇದು ಉಪಯೋಗ ಆಗೋದಿಲ್ಲ. ನಾನು ಹೇಳ್ತಾ ಇರೋದು ಸರ್ಕಾರ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಆಯ್ತು. ಇದು ಅಲ್ಲ ಸರ್, ನಮಗೆ ಏನಾಗಿದೆ, ನಾವು ಸಮಾಜದ ತಲೆ ಎತ್ತಲಿಕ್ಕೆ ಆಗೋದಿಲ್ಲ. ಇವತ್ತು ಪರಿಸ್ಥಿತಿ ಹಾಗಾಗಿದೆ ಇವತ್ತು. ಅದಕ್ಕಾಗಿ ದಯವಿಟ್ಟು ಮಂತ್ರಿಗಳು ಹೇಳೋದಿಷ್ಟೇ, ನೀವು 100 ಕೋಟಿ ರೂಪಾಯಿನ ಈ ಸರಿ ಮುಖ್ಯಮಂತ್ರಿಗಳಿಗೆ ಹೇಳಿ ಬಿಡುಗಡೆ ಮಾಡಿಸಿ. ನೀವು ನಿಶ್ಚಿತವಾಗ್ಲೂ ಮಾನ್ಯ ಸಭಾಪತಿಗಳೇ, ಅವರೇನು ನಾರಾಯಣ ಗುರುಗಳ ಬಗ್ಗೆ ಹೇಳಿದ್ರಲ್ಲ, ಅವಾಗ ಅವರು ಶಾಸಕರಾದತ್ನಾಗ ಅದ್ರ ಬಗ್ಗೆ ಚಿಂತನೆ ಮಾಡಲಿಲ್ಲ. ಈಗ ಗೌರವ ಕಮ್ಮಿ ಆಗುತ್ತೆ. ಗೌರವ ಕಮ್ಮಿ ಆಗ ಪ್ರಶ್ನೆ ಇಲ್ಲ ನಾರಾಯಣ ಗುರುಗಳಿಗೆ. ನಾವು ಅದು ವಿಶೇಷವಾಗಿ ಅವರ ತತ್ವ ಸಿದ್ಧಾಂತದೊಳಗನೆ ನಾವು ಕೆಲಸವನ್ನ ಮಾಡ್ತಾ ಇರೋದು. ಅದಕ್ಕೆ ನಾರಾಯಣ ಗುರು ಬಗ್ಗೆ ವಿಶೇಷವಾದಂತ ಕಾಳಜಿ ಇರೋದ್ರಿಂದ ನಾವು ಈ ಸತಿ ಹೆಚ್ಚು ಅನುದಾನವನ್ನ ಬೇಕು ಅಂತ ಮುಖ್ಯಮಂತ್ರಿ ಗಮನಕ್ಕೆ ತರುವಂತ ಕೆಲಸ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ ಸಿಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.